ಅದು ಬಿಟ್ಬಿಟ್ಟು ಒಳಗಡೆ ನಮ್ಮ ಯೋಚನೆಗಳು ಸರಿಗಿಲ್ಲದೆ ಅಥವಾ ಅದು ಕಾನ್ಸ್ಟೆಂಟಾಗಿ ಏನೋ ಒಂದು ಯಾವುದ್ರಲ್ಲೋ ಸಿಕ್ಕಾಕೊಂಡು ಯೋಚನೆ ಮಾಡ್ತಿದ್ರೆ ಅದು ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಬಹಳ ಡೀಪಾಗಿ ಏನೋ ಯೋಚನೆ ಮಾಡ್ತಿದ್ದಾರೆ, ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ, ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದಾರೆ ಅಂತ ಮುಖದಲ್ಲೇ ಗೊತ್ತಾಗುತ್ತೆ. ಇದೆರಡೂ ಜ್ಞಾಪಕ ಇಟ್ಕೊಳ್ಳಿ. ಮೂರನೇದು ಲೈಫ್ನಲ್ಲಿ ರಿಲೇಷನ್ಶಿಪ್ನಲ್ಲಿ ನಿಜವಾಗ್ಲೂ ಎಕ್ಸ್ಚೇಂಜ್ ಆಫ್ ಎನರ್ಜಿ, ಅದು ರಿಲೇಷನ್ಶಿಪ್. ಎರಡನೇದು ಎಕ್ಸ್ಚೇಂಜ್ ಆಫ್ ಸ್ಪೇಸ್. ಆ ಸ್ಪೇಸ್ನಲ್ಲಿ ನಾವು ತುಂಬ ಫ್ರೀಯಾಗಿರಬೇಕು. ಅಂಥ ಒಂದು ಪವಿತ್ರವಾದ ಒಂದು ವಾತಾವರಣ ನಮ್ಮ ಒಳಗಡೆ ಆ್ಯಂಬಿಯನ್ಸ್ ಆಗುತ್ತೆ. ಅವ್ರ ಹತ್ರ ಓಪನ್ ಆಗಿರ್ಬೋದು, ಸೀಕ್ರೆಟ್ ಪ್ಲೇಸ್ ಅದು. ಅಂಥ ರಿಲೇಷನ್ಶಿಪ್ ಅದು ಋಣದಿಂದ ನಾವು ಯೋಗ್ಯರಾಗಿದ್ದರೆ ಖಂಡಿತ ಅಂಥ ರಿಲೇಷನ್ಶಿಪ್ಗಳು ಸಿಗುತ್ತೆ. ನಾವು ಫ್ರೆಂಡ್ಲಿ ಆಗಿದ್ದರೆ ನಾವಂಥ ರಿಲೇಷನ್ಶಿಪ್ನ ಸೃಷ್ಟಿ ಮಾಡ್ಕೊಳ್ಬೋದು.